ಗುಡ್ ಈವ್ನಿಂಗ್. ಕ್ವಶನ್ ಟ್ಯಾಗ್ ಪಾರ್ಟ್ 2ಗೆ ವೆಲ್ಕಮ್. ತುಂಬ ದಿನ ಆಯಿತು ಫಸ್ಟ್ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಬರೋಕ್ಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಕ್ವಶನ್ ಟ್ಯಾಗ್ ಫಸ್ಟ್ ಪಾರ್ಟಲ್ಲಿ ಏನು ಹೇಳಿದ್ವಿ ನಾವು, ನಮ್ಮ ಹತ್ರ ಮಾಡಲ್ಸ್ ಎಲ್ಲ ಇರ್ತಿದ್ವು, ಈಸಿಯಾಗಿ ಕ್ವಶನ್ ಟ್ಯಾಗ್ ಫ್ರೇಮ್ ಆಗ್ತಿತ್ತು. ಓಕೆ, ಅಂದರೆ ಕ್ಯಾನ್ ಇದ್ದರೆ ಕಾಂಟ್ ಆಯ್, ಕುಡ್ ಇದ್ದರೆ ಕುಡಿಂಟ್ ಆಯ್, ಶಾಲ್ ಇದ್ದರೆ ಶಾಂಟ್ ಆಯ್, ಕ್ಯಾನ್ ಇದ್ದರೆ ಕಾಂಟ್ ಆಯ್, ಇಲ್ಲ ಕೆನಾಟ್ ಇದ್ದರೆ ಕ್ಯಾನ್ ಆಯ್, ಇಲ್ಲ ಶಾಲ್ ನಾಟ್ ಇದ್ದರೆ ಶಾಲ್ ಆಯ್, ಮೇ ನಾಟ್ ಇದ್ದರೆ ಮೇ ಆಯ್, ಈ ಥರ ಆಗ್ತಿತ್ತು. ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಏನಂತ, ಇಲ್ಲಿ ನಮ್ಗೆ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲ, ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲ, ಒಂದು ಮಾಡೆಲ್ ಕೂಡ ಇಲ್ಲ ಇಲ್ಲಿ. ಹಾಗಾದರೆ ಎಲ್ಲಿಂದ ಕ್ವಶನ್ ಟ್ಯಾಗ್ ಮಾಡೋದು? ಇರೋದು ಸಬ್ಜೆಕ್ಟು, ವರ್ಬ್, ಆಬ್ಜೆಕ್ಟ್. ಇದು ಬಿಟ್ಟರೆ ನಮ್ಮ ಹತ್ರ ಏನಿಲ್ಲ ಇಲ್ಲಿ. ಆದರೆ ನಮಗಿಲ್ಲಿ ಹೈಲಿ ನೆಸೆಸಿಟಿ ಇದೆ ಯಾವುದ್ರದ್ದು, ಒಂದು ಹೆಲ್ಪಿಂಗ್ ವರ್ಬ್ದು, ಅದೇ ಇಲ್ಲ. ಆದರೂ ಕೂಡ ನಾವಿಲ್ಲಿ ಕ್ವಶನ್ ಟ್ಯಾಗ್ ಮಾಡ್ಬೋದು. ಹೇಗೆ ನೋಡೋಣ. ಫಸ್ಟ್ ಎಕ್ಸಾಂಪಲ್ ಒಂದು ಕ್ವಶನ್ ಟ್ಯಾಗ್ ಹಾಕ್ತೀನಿ, ಅದು ಹೇಗೆ ಬಂತು ನೋಡೋಣ. ಶಿ ವೆಂಟ್ ಟು ದ ಮಾರ್ಕೆಟ್. ಡಿಂಟ್ ಶಿ ಹಾಕ್ಬಿಟ್ಟೆ ಕ್ವಶನ್ ಟ್ಯಾಗ್. ಎಲ್ಲರೂ ಕೇಳ್ಬೋದು ಎಲ್ಲಿಂದ ಬಂತಿದೆ ಡಿಂಟ್, ರೈಟ್. ಸೆಕೆಂಡ್ ಒನ್ ನೋಡ್ರಿ, ಇಲ್ಲಿ ದೇ ಪ್ಲೇ ಕ್ರಿಕೆಟ್. ಇಲ್ಲಿ ಕೂಡ ಕ್ವಶನ್ ಟ್ಯಾಗ್ ಹಾಕ್ಬೋದು, ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೂ ಕೂಡ, ಮತ್ತು ಹ್ಯಾಸ್, ಹ್ಯಾಡ್ ಮತ್ತು ಹ್ಯಾವ್ ಇಲ್ಲಾಂದ್ರೂ ಕೂಡ, ಮತ್ತು ಮಾಡೆಲ್ಗಳು ಇಲ್ಲಾಂದ್ರೂ ಕೂಡ ಹೆಲ್ಪಿಂಗ್ ವರ್ಬ್ ಕ್ವಶನ್ ಟ್ಯಾಗ್ ಮಾಡ್ಬೋದು. ಇಲ್ಲಿ ದೇ ಪ್ಲೇ ಕ್ರಿಕೆಟ್, ಡೋಂಟ್ ದೇ. ಹೇಗೆ, how is it possible here? How we are applying question tag here without having any auxiliary verbs or any models, and in the absence of has, have, had. Third one, Raju eats mangoes. ಇಲ್ಲೂ ಕೂಡ ಕ್ವಶನ್ ಟ್ಯಾಗ್ ಹಾಕ್ಬೋದು. ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ, ಆದರೆ ಹೆಲ್ಪಿಂಗ್ ವರ್ಬ್ ಇಲ್ಲ ಇಲ್ಲಿ. ಆದರೂ ಇಲ್ಲಿ ಕೂಡ ನಾವು ಕ್ವಶನ್ ಟ್ಯಾಗ್ ಹಾಕ್ಬೋದು. ಏನು, ಡಸಂಟ್ ಹೀ. ರಾಜು ಅಂತ ಬರಿಬಾರದಲ್ಲಿ ನಾವು ಪ್ರೊನೌನ್ಗಳನ್ನ ಅಪ್ಲೈ ಮಾಡ್ತೀವಿ. ಇಲ್ಲಿ ನೌನ್ ಬದಲಾಗಿ ಪ್ರೊನೌನ್ಗಳನ್ನು ಅಪ್ಲೈ ಮಾಡ್ತೀವಿ. ಸೆಂಟೆನ್ಸಲ್ಲಿ ನೌನ್ಗಳು ಇದ್ದರೂ ಕೂಡ ಪ್ರೊನೌನ್ಗಳನ್ನ ಅಪ್ಲೈ ಮಾಡ್ತೀವಿ. ಸೆಂಟೆನ್ಸಲ್ಲಿ ನೌನ್ ಇದ್ದರೆ ಕ್ವಶನ್ ಟ್ಯಾಗ್ ಮಾಡಬೇಕಾದಾಗ ಪ್ರೊನೌನ್ನೇ ಯೂಸ್ ಮಾಡ್ತೀವಿ, ಮತ್ತು ಸೆಂಟೆನ್ಸಲ್ಲಿ ಪ್ರೊನೌನ್ ಇದ್ದರೂ ಕೂಡ ಕ್ವಶನ್ ಟ್ಯಾಗ್ ಮಾಡಬೇಕಾದಾಗ ಪ್ರೊನೌನ್ನೇ ಯೂಸ್ ಮಾಡ್ತೀವಿ. ಫೋರ್ತ್ ಒನ್, ರಾಮು ಡ್ರೋವ್ ಎ ಕಾರ್. ಇಲ್ಲೂ ಕೂಡ ಕ್ವಶನ್ ಟ್ಯಾಗ್ ಹಾಕ್ಬೋದು. ಡಿಂಟ್ ಹೀ. ಹೇಗೆ ಸಾಧ್ಯ ಇದು ಹೇಳ್ತೀನಿ. ಫಸ್ಟ್ ಸೆಂಟೆನ್ಸಲ್ಲಿ ಕ್ವಶನ್ ಟ್ಯಾಗ್ ಫಾರ್ಮ್ ಮಾಡಬೇಕಾದಾಗ ನಮಗೊಂದು ಹೆಲ್ಪಿಂಗ್ ವರ್ಬ್ ಸಿಕ್ತಲ್ಲಿ. ಏನಂತ ಅಂದರೆ ಅದು ಡಿಡ್. ಅದು ಎಲ್ಲಿಂದ ಸಿಕ್ತಂದರೆ ನಮಗೆ ಈ ಮೇನ್ ವರ್ಬಿಂದ ಸಿಕ್ತು. ಈ ಮೇನ್ ವರ್ಬು ಯಾವ ಫಾರ್ಮಲ್ಲಿದೆ ಅಂದರೆ V2 ಫಾರ್ಮಲ್ಲಿದೆ. ಅಂದರೆ ವೆಂಟ್ ಯಾವ ಥರ ಫಾರ್ಮ್ ಆಗಿದೆ ಅಂದರೆ ಡಿಡ್ ಪ್ಲಸ್ ಗೋ, ಇವೆರಡು ಸೇರ್ಕೊಂಡು ನನಗೆ ವೆಂಟ್ ಆಗಿ ಫಾರ್ಮ್ ಆಗಿದೆ. ಈ ವೆಂಟನ್ನು ನಾವು ಬ್ರೇಕ್ ಮಾಡಿದಾಗ ನಮಗಲ್ಲಿ ಸಿಗೋದೇನು, ಡಿಡ್ ಹೆಲ್ಪಿಂಗ್ ವರ್ಬ್ ಸಿಗುತ್ತೆ. ಈ ಡಿಡ್ನೇ ನಾವು ಕ್ವಶನ್ ಟ್ಯಾಗಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಡಿಂಟ್ ಶಿ, ಈ ಥರ ಕ್ವಶನ್ ಟ್ಯಾಗ್ ಆಯಿತು ಫಸ್ಟಲ್ಲಿ. ಆ್ಯಂಡ್ ಸೆಕೆಂಡ್ ಒನ್ನಲ್ಲಿ ಮೇನ್ ವರ್ಬ್ ಏನು, ಪ್ಲೇ. ಇದು ಹೆಂಗೆ ಫಾರ್ಮ್ ಆಗಿದೆ, ಇದು V1 ಫಾರ್ಮಲ್ಲಿದೆ. ಪ್ಲೇ ಇಸ್ ಈಕ್ವಲ್ ಟು ಡೂ ಪ್ಲಸ್ ಪ್ಲೇ. ಇಲ್ಲಿ ಕೂಡ ಈ ಪ್ಲೇನ ಬ್ರೇಕ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಹೆಲ್ಪಿಂಗ್ ವರ್ಬ್ ಡೂ ಸಿಗುತ್ತೆ. ಈ ಡೂನ ನಾವು ಕ್ವಶನ್ ಟ್ಯಾಗ್ ಆಗಿ ಯೂಸ್ ಮಾಡ್ತೀವಿ. ಯಾವ ಥರ ಅಂದರೆ ಡೋಂಟ್ ದೇ. ಇದೇ ಥರ ನಾವು ಯೂಸ್ ಮಾಡಿದ್ದು ಪ್ರೀವಿಯಸ್ಸಲ್ಲಿ ಸೆಕೆಂಡ್ ಎಕ್ಸಾಂಪಲಿಗೆ ಕ್ವಶನ್ ಟ್ಯಾಗ್ ಆಗಿ. ಥರ್ಡ್ ಒನ್ ನೋಡ್ಕೊಳ್ರಿ, ಈಟ್ ಸಿಗುತ್ತೆ. ಇದು ಕೂಡ V1 ಫಾರ್ಮಲ್ಲಿದೆ. ಈಟನ್ನು ನಾವು ಬ್ರೇಕ್ ಮಾಡಿದಾಗ ನಮಗೆ ಸಿಗೋದು ಡೂ ಪ್ಲಸ್ ಈಟ್. ಮತ್ತೆ ನಾವು ಯೂಸ್ ಮಾಡ್ಕೊತೀವಿ ಡೋಂಟ್ ಹೀ. ಇದೇ ಥರ ಯೂಸ್ ಮಾಡ್ಕೊಂಡ್ವಿ ನಾವು ಪ್ರೀವಿಯಸ್ ಥರ್ಡ್ ಎಕ್ಸಾಂಪಲಲ್ಲಿ. ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್ಲಿ ಡ್ರೋ V2 ಫಾರ್ಮಲ್ಲಿದೆ. ಡ್ರೋ ಯಾವ ಥರ ಫಾರ್ಮ್ ಆಗಿರುತ್ತೆ ಅಂದರೆ ಡಿಡ್ ಪ್ಲಸ್ ಡ್ರೈವ್.
ಇಲ್ಲಿ ನಮಗೆ ಡಿಡ್ ಸಿಗುತ್ತಲ್ಲ ಈಸಿಯಾಗಿ, ಇದನ್ನು ನಾವೇನು ಮಾಡ್ತೀವಿ, ಡಿಂಟ್, ಹಿ, ಈ ಥರ ಯೂಸ್ ಮಾಡ್ಕೊಂಡ್ವಿ 4 ಸೆಂಟೆನ್ಸಲ್ಲಿ. ಓಕೆ, ಇದಕ್ಕೂ ಮಿಗಿಲಾಗಿ ಒಂದೊಂದು ಸಾರಿ ಏನಾಗುತ್ತೆ, ಈಟ್ಸ್ ಅಂತ ಒಂದು ವರ್ಡ್ ಸಿಗುತ್ತೆ ನಿಮಗೆ, ಇಲ್ಲ ಡ್ರಿಂಕ್ಸ್ ಅಂತ ಸಿಗುತ್ತೆ. ಈಗ ಇದನ್ನ ಇಟ್ಕೊಂಡು ಕ್ವಶನ್ ಟ್ಯಾಗ್ ಮಾಡಂತ ಹೇಳ್ತಾರೆ, ಡ್ರಿಂಕ್ಸ್ ಇಟ್ಕೊಂಡು ಕ್ವಶನ್ ಟ್ಯಾಗ್ ಮಾಡಂತಾರೆ. ಅವಾಗ ಇಲ್ಲಿ ಏನೇನು ಹೆಲ್ಪಿಂಗ್ ವರ್ಬ್ ಇರಲ್ಲ. ಈ ಡ್ರಿಂಕ್ಸ್ ಹೆಂಗೆ ಫಾರ್ಮ್ ಆಗಿರುತ್ತೆ ಅಂದರೆ ಡಸ್ ಪ್ಲಸ್ ಡ್ರಿಂಕ್. ಅವಾಗ ಈ ಡಸ್ ಯೂಸ್ ಮಾಡ್ಕೊಂಡು ನಾವು ಡಸಂಟ್ ಹಿ, ಡಸಂಟ್ ಶಿ ಥರನೂ ಯೂಸ್ ಮಾಡ್ಬೋದು. ಓಕೆ.